ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಹಾಗೂ ಬಾಳಿನಲ್ಲಿ ಸಹ ನೋವು ನಲಿವುಗಳು ಸಹಜ. ಅದೇ ರೀತಿ ಬೇರೆಯವರು ಟೀಕೆ ಮಾಡುವಂಥದ್ದು, ಟೀಕೆ ಮಾಡಿಸ್ಕೊಳ್ಳತಕ್ಕಂಥದ್ದು, ಕೆಲವರು ಜೀವನದಲ್ಲಿ ಯಶಸ್ವಿಯನ್ನು ಗಳಿಸ್ತಾರೆ, ಕೆಲವರು ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾನಾ ಕಾರಣ ಇರಬಹುದು. ಆದರೆ ಹಣ ಇದ್ದ ಮಾತ್ರಕ್ಕೆ, ಅಧಿಕಾರ ಇದ್ದ ಮಾತ್ರಕ್ಕೆ ನಾವು ಎಲ್ಲವನ್ನೂ ಗೆಲ್ಲುತ್ತೇವೆ ಅಂತ ಅದು ನಿರೀಕ್ಷೆ ಬಹಳ ತಪ್ಪು. ಯಾಕೆಂದರೆ ಕೆಲವು ಶ್ರೀಮಂತ ವ್ಯಕ್ತಿಗಳು ಸಹ ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಿ ತಮ್ಮ ದುಃಖದಲ್ಲೇ ತಮ್ಮ ಅಂತಿಮ ದಿನಗಳನ್ನು ಕಳೆದಿರ್ತಕ್ಕಂಥ ಹಲವಾರು ಘಟನೆಗಳನ್ನು ನಾವು ಅವರ ಇತಿಹಾಸಗಳನ್ನು ತಿಳಿದುಕೊಂಡಾಗ ಗೊತ್ತಾಗುತ್ತೆ. ನಾನಿವತ್ತು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಎಲ್ರಿಗೂ ಸಹ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ದಾನಶೂರ ಕರ್ಣ ಅಂದರೆ ತಮ್ಮ ಬಂದಂತಹ ಉದ್ಯಮದಲ್ಲಿ ಬಂದಂತಹ ಸುಮಾರು ಅರ್ಧ ಭಾಗಕ್ಕೂ ಹೆಚ್ಚು ಬಡವರು ಹಾಗೂ ವಿದ್ಯಾರ್ಥಿಗಳಿಗೆ ಈ ರಾಷ್ಟ್ರಗಳ ಒಂದು ಶ್ರೇಯೋಭಿವೃದ್ಧಿಗೆ ದಾನ ಮಾಡತಕ್ಕಂಥ ಒಬ್ಬ ಕುಡಿಗೈ ದಾನಿಯ ವಿಚಾರವನ್ನು ಕುರಿತು ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ. ಇವರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಅವರೇ ನಮ್ಮ ರತನ್ ಟಾಟಾ. ರತನ್ ಟಾಟಾ ಒಬ್ಬ ಭಾರತ ದೇಶದ ಉದ್ಯಮಿ ಅಂತಕ್ಕಿಂತ ಹೆಚ್ಚಾಗಿ ಒಬ್ಬ ದೇಶಪ್ರೇಮಿ ಅಂತ ತಪ್ಪಾಗಲಾಯಿತು. ರತನ್ ಟಾಟಾ ಅವ್ರದ್ದು ಒಬ್ಬರು ಆಡು ಭಾಷೆಯಲ್ಲಿ ಕೆಲವು ಮಾತನ್ನು ಹೇಳ್ತಾರೆ ರತನ್ ಟಾಟಾ ಅವ್ರ ಬಗ್ಗೆ. ರತನ್ ಟಾಟಾರವರ 1 kg ಉಪ್ಪು ಅಂದರೆ ಟಾಟಾ ಉಪ್ಪನ್ನು ನೀವು ಖರೀದಿ ಮಾಡಿದ್ರೆ ಈ ಸಮಾಜಕ್ಕೆ ನಾವು 50 ಪೈಸೆಯನ್ನು ದಾನ ಮಾಡಿದಂತೆ ಅಂತ ಸಾರ್ವಜನಿಕವಾಗಿ ಹೇಳ್ತಾರೆ. ಅದೇ ರೀತಿ ಈ ಜಗತ್ತಿನ ಶ್ರೀಮಂತರ ಒಂದು ಪಟ್ಟಿಯಲ್ಲಿ ಟಾಟಾ ಗ್ರೂಪ್ಸ್ ಇಲ್ಲ. ಏಕೆ ಅಂತಂದರೆ ಅವರು ತಮ್ಮ ಬಹುಪಾಲು ಅರ್ಧ ಭಾಗವನ್ನು ದಾನ ಧರ್ಮ ಕಾರ್ಯಗಳಿಗೆ ಬಳಸ್ತಾರೆ. ಇದೇ ಒಂದು ಟಾಟಾ ಗ್ರೂಪ್ಸ್ನ ಉತ್ತಮವಾದ ಹಾಗೂ ಈ ಸಮಾಜಕ್ಕೆ ಕೊಡುವಂತಹ ಮೇನ್ ಶ್ರೇಯೋಭಿವೃದ್ಧಿ ಅಂದರೆ ತಪ್ಪಾಗಲಾರ್ದು. ರತನ್ ಟಾಟಾ ಅವ್ರನ್ನ ಒಂದು ಸಲ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ. ಸರ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಒಂದು ಚಿಕ್ಕ ಕಾರಿನಿಂದ ದೊಡ್ಡ ಕಾರಿಗಂಟೂ ಸಾಧನೆ ಮಾಡಿದ್ದೀರಿ, ಈ ದೇಶದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದೀರಿ, ಒಬ್ಬ ಭಾರತೀಯನಾಗಿ ನೀವು ಹಲವಾರು ಈ ಜಗತ್ತಿನ ಹೆಸರಾಂತ ಕಂಪನಿಗಳ ಮಧ್ಯೆ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿದ್ದೀರಿ. ಅದೇ ರೀತಿ ಭಾರತ ದೇಶದ ಉದ್ಯಮಿಗಳು ಯಾವ ಮಟ್ಟಿಗೆ ಇದ್ದಾರೆ ಅಂತ ಈ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ನೋವಿನ ಘಟನೆ ಯಾವುದು ಅಂತ ಕೇಳಿದಾಗ ಆಗ ಪತ್ರಕರ್ತರಿಗೆ ನಮ್ಮ ರತನ್ ಟಾಟಾ ಅವರು ಹೇಳ್ತಾರೆ, ನಾವು ಎಲ್ಲವನ್ನೂ ಕೊಡಬೇಕು ಅಂತ ಆಸೆ, ಆದರೆ ನಾವು ಒಬ್ಬ ಮನುಷ್ಯ ದೇಶಕ್ಕೆ ಬರ್ತಾನೆ, ದೇಶದಲ್ಲಿ ಹುಡ್ತೀವಿ, ನಾವು ದೇಶಕ್ಕೆ ಏನು ಕೊಡ್ತು ಅಂತ ನಾವು ಹೇಳಬೇಕೇ ಹೊರತು ಅದನ್ನು ನಾವು ನಮಗೆ ದೇಶ ಏನು ಕೊಡ್ತು ಅಂತ ಹೇಳಬಾರ್ದು ಅಂತ ಹೇಳ್ತಾ ಅವರ ಜೀವನದಲ್ಲಿ ನಡೆದಂಥ ಒಂದು ನೋವಿನ ಘಟನೆ ಏನಪ್ಪ ಅಂದರೆ, ಒಂದು ದಿನ ಅವರು ಕಾರ್ನಲ್ಲಿ ಓಡ್ತಾ ಇರಬೇಕಾದ್ರೆ ಮಳೆ ಬರ್ತಾ ಇತ್ತಂತೆ. ಅಲ್ಲಿ ಒಂದು ಕುಟುಂಬ ಸ್ಕೂಟ್ರಲ್ಲಿ ಅಂದರೆ ಬೈಕ್ನಲ್ಲಿ ಹೋಗ್ತಿರ್ತಕ್ಕಂಥ ಗಂಡ ಹೆಂಡತಿ 2 ಮಕ್ಕಳು, ಒಂದು ಕುಟುಂಬ ಆಸರಿಯಾಗಿ ಮರದ ಅಡಿ ನಿಂತ್ಕೊಂಡ್ರಂತೆ. ಜೋರಾಗಿ ಗಾಳಿ ಬೀಸ್ತಾ ಇತ್ತು ಮತ್ತು ಮಳೆ. ಅದನ್ನು ರತನ್ ಟಾಟಾರವರು ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಅವರು ಯಾವತ್ತೂ ಸಹ ಈ ಮಧ್ಯಮ ವರ್ಗ ಬಡ ಜನರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಮಹಾನ್ ಖ್ಯಾತ ಉದ್ಯಮಿ ಅಂದರೆ ತಪ್ಪಾಗಲಾರ್ದು, ಒಬ್ಬ ಸಮಾಜ ಸೇವಕರು ಅಂದರೆ ತಪ್ಪಾಗಲಾರ್ದು. ಆ ಕುಟುಂಬ ನಿಂತ್ಕೊಂಡಿರೋದನ್ನ ನೋಡಿಬಿಟ್ಟು ಅವರ ಕಣ್ಣಿನಲ್ಲಿ ನೀರು ಜಿನುಗ್ತಂತೆ. ನಾನು ಬರೀ ಈ ಜಗತ್ತಿನಲ್ಲಿ ಒಂದು ಸಣ್ಣ ವಸ್ತುವಿನಿಂದ ಅಂದರೆ ಹಾರಾಡುವ ವಿಮಾನದವರೆಗೂ ಸಹ ನಮ್ಮ ಕಂಪ್ನಿಲಿದೆ, ಆದರೆ ನನ್ನ ಜನ ಒಂದು ಸಣ್ಣ ಕುಟುಂಬ ತಗೊಳ್ತಕ್ಕಂಥ ಒಂದು ವಾಹನ, ಅದೇ ರೀತಿ ಈ ಗಾಳಿ ಮತ್ತು ಮಳೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಸಣ್ಣ ಕಾರನ್ನು ನಾನು ಯಾಕೆ ಮಾರುಕಟ್ಟೆಗೆ ತಂದು ಬಿಡಬಾರ್ದು, ಅದು ನಮ್ಮ ಸಾಮಾನ್ಯ ಬಡ ಹಾಗೂ ಮಧ್ಯಮ ವರ್ಗದ ಜನಕ್ಕೆ ಕೈಗೆಟುಕುವಂತೆ ಒಂದು ಕಾರ್ ಇರಬೇಕು ಅಂತ ನ್ಯಾನೋ ಕಾರನ್ನ ಬಗ್ಗೆ ಅವರು ಚಿಂತನೆಯನ್ನು ಮಾಡಿ ಅದನ್ನು 1 ಲಕ್ಷ ರೂಪಾಯಿಗೆ ಅಂದರೆ ಎಟುಕುವ ಒಂದು ಕಡಿಮೆ ದರದಲ್ಲಿ ಅಂತ ಬಿಡ್ತಾರೆ. ಆ ನ್ಯಾನೋ ಕಾರು
ಕಂಪನಿಯ ಒಂದು ಪ್ರಚಾರ ಎಲ್ಲವನ್ನೂ ಕೊಟ್ಟರೂ ಸಹ ಒಂದು ದಿನ ರತನ್ ಟಾಟಾ ಅವರ ಕಿವಿಗೆ ಬೀಳ್ತಂತೆ. ಯಾಕೆ ಏನು ಅಂತ ಕೇಳಿದಾಗ ಅವರ ಆತ್ಮೀಯರು ಬೀಳರಂತೆ, ಈ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ನ್ಯಾನೋ ಕಾರು ತುಂಬ ಕಡಿಮೆ ದುಡ್ಡು, ಆ 1 ಲಕ್ಷ ರೂಪಾಯಿನ ಕಾರಲ್ಲಿ ಹೋಗುವಂಥವ್ರು ಬಡ ಜನ ಅಂತ ಹೇಳಿದ್ರು ಅಂತ ಆ ವಿಚಾರವನ್ನು ಅವರ ಗಮನಕ್ಕೆ ತಂದಾಗ ಅವರು ತುಂಬ ನೊಂದ್ಕೊಂಡ್ರಂತೆ. ನಾನು ಜನಸಾಮಾನ್ಯ ತಿರುಗಾಡಲಿ ಅಂತ ತಂದಂಥ ಕಾರಣ ಇವರು ಹಣದಲ್ಲಿ ಅಳೆದ್ರಲ್ಲ ಅನ್ನೋ ಒಂದು ವಿಚಾರ, ಈ ರೀತಿ ಒಂದು ಗಾಸಿಪು ಸುಳ್ಳು ಸುದ್ದಿಗಳನ್ನು ಕೆಲವರು ಹರಡಿದ್ರಲ್ಲ ಅಂದ್ಬಿಟ್ಟು ತುಂಬ ನೊಂದ್ಕೊಂಡ್ರಂತೆ. ಇಂತಹ ರತನ್ ಟಾಟಾರವರು ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಅಂದರೆ ರಾಷ್ಟ್ರದ ಪ್ರತಿಯೊಬ್ಬ ಜನತೆಯ ಬಗ್ಗೆ ಹಾಗೂ ವಿಶ್ವದ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ದಂಥ ರತನ್ ಟಾಟಾ ಅವರು ಹಲವಾರು ಸುಧಾರಣಾ ಕಾರ್ಯಕ್ರಮವನ್ನು ತರ್ತಾರೆ. ಅವರು ಎಲ್ಲಿಯೂ ಸಹ ಪ್ರಚಾರವನ್ನು ಕೊಟ್ಟಿಲ್ಲ. ಸರಳ ಜೀವನವನ್ನು ನಡೆಸಿ ಕೊನೆಯವರೆಗೂ ಅವರು ಕೊನೆಯ ತನಕವೂ ಸಹ ಸರಳ ಜೀವನವನ್ನು ನಡೆಸಿ ಎಲ್ಲರಿಗೂ ಆದರ್ಶಪ್ರಾಯರಾಗಿ ಉಳಿದಿದ್ದಾರೆ ನಮ್ಮ ರತನ್ ಟಾಟಾ ಅವರು. ಅದೇ ರೀತಿ ಜೀವನದಲ್ಲಿ ಇಡೀ ಪ್ರಪಂಚದ ಎಲ್ಲ ಮಾಧ್ಯಮಗಳು ಇರ್ತವೆ. ಸರ್, ನಿಮ್ಮ ಟಾಟಾ ಗ್ರೂಪ್ಸ್ನ ಮುಂದಿನ ಅಧ್ಯಕ್ಷ ನಿಮ್ಮ ಮಗ ಆಗ್ತಾನ ಅಂತ ಕೇಳಿದಾಗ ನಿಮ್ಮ ಕುಟುಂಬದಿಂದ ಆವಾಗ ಹೇಳ್ತಾರೆ, ನಾನು ಅವಿವಾಹಿತ, ನಾನು ಮದುವೆನೇ ಆಗಲಿಲ್ಲ ಅಂತ. ಅಲ್ಲಿವರೆಗೂ ಸಹ ಎಷ್ಟೋ ಜನಕ್ಕೆ ರತನ್ ಟಾಟಾರವರು ಅವಿವಾಹಿತರು ಅಂತ ಗೊತ್ತಿರಲ್ಲ. ಈ ವಿಚಾರ ಕೇಳೋದಕ್ಕೆ ಎಲ್ಲರೂ ಸಹ ಮೂಕು ವಿಸ್ಮಿತರಾಗ್ತಾರೆ. ಅವರ ಒಂದು ಜೀವನದಲ್ಲಿ ನಡೆದಂಥ ಹಲವಾರು ಘಟನೆಗಳು ಗಂಟೆಗಟ್ಟಲೆ ಪುಟಗಟ್ಟಲೆ ಆಗ್ತವೆ ಅವರ ಇತಿಹಾಸ. ಇಂಥ ಸರಳ ಜೀವಿ ಬದುಕಿದಂಥ ಈ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಸಹ ರತನ್ ಟಾಟಾರವರಿಗೆ ನನ್ನದೊಂದು ಸೆಲ್ಯೂಟ್. ಆದಮೇಲೆ ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ, ಎಂ ಬಿ ಲೋಕೇಶ್. ನಮಸ್ಕಾರಗಳು.